ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಕೂಡ ವಿ ಕಿಂಗ್ಡಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ಕರ್ನಾಟಕ ಪೊಲೀಸ್ ಇಲಾಖೆಗೆ ತಯಾರಿ ಮಾಡ್ತಾ ಇದ್ದೀರಿ ಅವರುಗಳಿಗಾಗಿ ಕೆಲವೊಂದು ಹೊಸ ಅಪ್ಡೇಟ್ಗಳಿದ್ದಾವೆ. ಅದರಲ್ಲೂ ವಿಶೇಷವಾಗಿ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ, ಕ್ವಾಲಿಫಿಕೇಷನ್ ಬಗ್ಗೆ ಮತ್ತು ಈ ಒಂದು ರಿಕ್ರೂಟ್ಮೆಂಟ್ ಟೆಸ್ಟ್ ಬಗ್ಗೆ. ಕೆಲವೊಬ್ಬರು ಫಸ್ಟ್ಗೆ ಸಮಥಿಂಗ್ ಏನೋ ಫಿಸಿಕಲ್ ಆಗುತ್ತೆ ಹಾಗೆ ಹೀಗೆ ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಪೊಲೀಸ್ ಕಾನ್ಸ್ಟೇಬಲ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಸಬ್ ಇನ್ಸ್ಪೆಕ್ಟರ್ ಬಗ್ಗೆ PSI ಬಗ್ಗೆನೂ ಕೂಡ ನೀಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಸೊ ಒಂದು 20-25 ನಿಮಿಷದ ವಿಡಿಯೋ ಇರುತ್ತದೆ, ನೋಡಿ. ಖಂಡಿತ ನಿಮ್ಮ ಹಲವಾರು ಡೌಟ್ಸ್ಗಳು ಕ್ಲಿಯರ್ ಆಗುವ ಸಾಧ್ಯತೆ ಇರುತ್ತದೆ. ಲೆಟ್ ಅಸ್ ಸ್ಟಾರ್ಟ್. ಎಸ್, ಸೊ ಈ ವಿಡಿಯೋದಲ್ಲಿ ಏನೆಲ್ಲ ಇರುತ್ತದೆ, ಸೊ ಇದರ ಜೊತೆಗೆ ಇನ್ನೂ ಜಾಸ್ತಿನೂ ಕೂಡ ಇರುತ್ತೆ. ಸಾಮಾನ್ಯವಾಗಿ ಫಸ್ಟ್ ನಾವು ಈ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ತಿಳ್ಕೊಳ್ಳುವ ಮುಂಚೆ ಯಾವೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ಗಳು ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಇದ್ದಾವೆ ಅನ್ನೋದನ್ನು ಒಂದಿಷ್ಟು ತಿಳ್ಕೊಳ್ಳೋಣ. ಅದಾದ ನಂತರ ರೀಸೆಂಟಾಗಿ 2026 ಹೆಚ್ಚು ಕಡಿಮೆ ಏಪ್ರಿಲ್ 21ನೇ ತಾರೀಕಿನಂದು ಬಂದಂಥ ಒಂದು ನ್ಯೂ ಆರ್ಡರ್, ಹೊಸ ಆದೇಶದ ಬಗ್ಗೆ, ಸೊ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ತಿಳಿದುಕೊಳ್ಳೋಣ. ಈ ಏಜ್ ರಿಲ್ಯಾಕ್ಸೇಷನ್ ಇಷ್ಟೇ ಆಗುತ್ತೋ, ಇದಕ್ಕೆ ಮತ್ತೆ ಏನು ಸರ್ಕಾರ 5 ವರ್ಷಗಳ ಒಂದು ತಾತ್ಕಾಲಿಕ ಸಡಿಲಿಕೆ ಕೊಟ್ಟಿದೆ ಅದು ಕೂಡ ಇದರಲ್ಲಿ ಆ್ಯಡ್ ಆಗುತ್ತೋ ಅದನ್ನು ಕೂಡ ನೋಡೋಣ. ಆ್ಯಂಡ್ ಕೆಲವೊಂದು ಪೋಸ್ಟ್ಗಳಿಗೆ ಸೊ ಕ್ವಾಲಿಫಿಕೇಷನ್ನು ಬದಲಾವಣೆಯಾಗಿದೆ. ಸಿಂಪಲ್ ಆಗಿ ಹೇಳೋದಾದರೆ, ಮುಂಚೆ SSLC ಇತ್ತು, ಇವಾಗ PUC ಆಗಿದೆ. ಇದರ ಜೊತೆಗೆ ಈ ಪ್ರೊಸೀಜರ್ ಫಸ್ಟ್ ಫಿಸಿಕಲ್ ಮಾಡ್ತಾರೋ ಅಥವಾ ಸಮಥಿಂಗ್ CET ಮಾಡ್ತಾರೋ ಅದನ್ನು ನೋಡೋಣ. ಆ್ಯಂಡ್ ಯಾವಾಗ ನೇಮಕಾತಿ ಅಧಿಸೂಚನೆ ಆಗುತ್ತೆ ಅನ್ನೋದನ್ನು ಕೂಡ ನೋಡೋಣ. ಅಟ್ ವೆರಿ ಫಸ್ಟ್, ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಸೊ ಫಸ್ಟ್ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ ನಾವು, ನೇರ ನೇಮಕಾತಿ ಆಗುವಂಥ ಮೊದಲ ಹುದ್ದೆ ಇದು. ಸೊ ಕಾನ್ಸ್ಟೇಬಲ್, ಪೊಲೀಸ್ ಕಾನ್ಸ್ಟೇಬಲ್, ಪೊಲೀಸ್ ಇಲಾಖೆ ಒಂದೇ, ನಮ್ಮ ಗೃಹ ಸಚಿವಾಲಯದ ಅಡಿಯಲ್ಲಿ ಪೊಲೀಸ್ ಇಲಾಖೆ ಒಂದೇ ಬರುತ್ತೆ. ಆ ಒಂದು ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ಗಳು ಬೇರೆ ಬೇರೆ, ಇನ್ ದ ಸೆನ್ಸ್ ಅವರುಗಳ ಕರ್ತವ್ಯ ಪೊಲೀಸ್ ಮ್ಯಾನ್ಯುವಲ್ ಪ್ರಕಾರ ಸೊ ಕರ್ತವ್ಯಗಳು ಬೇರೆ ಬೇರೆ ಇರ್ತವೆ. ನೀವು ಇನ್ನೂ ಪೊಲೀಸ್ ಇಲಾಖೆಗೆ ಜಾಯಿನ್ ಆಗಿಲ್ಲ, ನಿಮಗೆ ಪೊಲೀಸ್ ಅಂದರೆ ನಿಮ್ಮ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡುವಂಥವ್ರು ಏನಿರ್ತಾರಲ್ಲ, ಸಾಮಾನ್ಯವಾಗಿ ನೀವು ಅವರನ್ನೇ ಪೊಲೀಸ್ ಅಂತ ಕರೀತೀರಿ. ಸೊ ಅವರುಗಳಿಗೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಇನ್ನು ನಿಮ್ಮ ಅರ್ಥ ಆಗುವ ಭಾಷೆಯಲ್ಲಿ ಹೇಳುವುದಾದರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಇರುವಂಥ ಕಾನ್ಸ್ಟೇಬಲ್ ಅಂತ ಕರಿತೀವಿ. ಕೆಲವೊಂದು ಈ VIP ಬಂದೋಬಸ್ತ್ ಆಗಿರ್ಬೋದು, ಈ ಹಬ್ಬ ಹರಿದಿನಗಳ ಬಂದೋಬಸ್ತ್ ಆಗಿರ್ಬೋದು, ಈ ನಗರಗಳಲ್ಲಿ ಪ್ರಮುಖವಾಗಿ ಸಿಟಿ ಅಂತ ಕರಿತೀವಿ, ಈ ಸಿಟಿಗಳಲ್ಲಿ ಬಹಳಷ್ಟು ಹೆಚ್ಚುವರಿ ಈ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗಳಿಗಿಂತ ಹೆಚ್ಚಿನ ಡ್ಯೂಟಿ ಇರುತ್ತದೆ. ಅಲ್ಲಿ ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ, ಸಿಂಪಲ್ ಆಗಿ DRCR ಅಂತ. ಸೊ ಜಿಲ್ಲೆಯಲ್ಲಿದ್ದರೆ ಡಿಸ್ಟ್ರಿಕ್ಟ್ ಆರ್ಮ್ಡ್ ಅಂತ ಕರಿತೀವಿ, ನಗರ ಕಮಿಷನರೇಟ್ಗಳದಾವೆ, ಸೊ ಸಿಟಿ ಆರ್ಮ್ಡ್ ಅಂತ ಕರಿತೀವಿ. ಸಿಂಪಲ್ ಆಗಿ ಸೊ ರಿಸರ್ವ್ ಅಂತ ಕರಿತೀವಿ, DRPC ಅಂತ ಕರಿತೀವಿ. ಎಸ್, ಈ ಕಾನ್ಸ್ಟೇಬಲ್ಗಳದಾವೆ. KSRP, ಎಸ್, ಸೊ ಈ ಚುನಾವಣೆಗಳು, ಹಬ್ಬ ಹರಿದಿನಗಳು, ಪ್ರಮುಖ ಜಾತ್ರೆಗಳು, ಇಂಥ ಸಂದರ್ಭಗಳಲ್ಲಿ ವಿಶೇಷ ಸೊ ಒಂದು ಸೇವೆಯನ್ನು ನೀಡಲು ಇರುವಂಥ ಸ್ಪೆಷಲ್ ರಿಸರ್ವ್, ಅದಕ್ಕೋಸ್ಕರನೇ ಅವ್ರದ್ದು ಸ್ಪೆಷಲ್ ಡ್ಯೂಟಿ ಇರ್ತದೆ. ಹೆಚ್ಚು ಕಡಿಮೆ ಈ ಸಿವಿಲ್ ಕಾನ್ಸ್ಟೇಬಲ್ಗೆ ಹೋಲಿಕೆ ಮಾಡಿದರೆ ಸೊ ಕಡಿಮೆ ಒಂದು ಡ್ಯೂಟಿ ಇರುವಂಥ ಇನ್ನೊಂದು ಕಾನ್ಸ್ಟೇಬಲ್ ಹುದ್ದೆ, ಸೊ KSRP PC ಅಂತ. ಇನ್ನು ಈ ರಾಜ್ಯದಲ್ಲಿರುವಂಥ ಪ್ರಮುಖ ವಿಮಾನ ನಿಲ್ದಾಣಗಳು, ರಾಜ್ಯ ಸರ್ಕಾರದ ಅಡಿಯಲ್ಲಿರುವ ವಿಮಾನ ನಿಲ್ದಾಣಗಳು, ಸರ್ಕಾರದ ಪ್ರಮುಖ ಕೈಗಾರಿಕೆಗಳು, ಸೊ ರೈಲ್ವೆ ನಿಲ್ದಾಣಗಳು, ಪ್ರಮುಖ ಕಡೆ ಈ ಸರ್ಕಾರದ ಒಂದು ಏನು ಸಂಸ್ಥೆಗಳಿರ್ತವೆ, ಕೈಗಾರಿಕೆಗಳಿರ್ತವೆ, ಅವುಗಳಿಗೆ ಭದ್ರತೆ ಕೊಡುವಂಥ, ಮುಖ್ಯವಾಗಿ ವಿಮಾನ ನಿಲ್ದಾಣಗಳಲ್ಲಿ ಭದ್ರತೆ ಕೊಡುವಂಥ ಸೊ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಥವಾ KSISF ಅಂತ. ಸೊ ಇದ್ರದ್ದು ಕಾನ್ಸ್ಟೇಬಲ್ಲು ಕೂಡ ಸೊ ವೆರಿ ಸೂನ್ ಆಗಿ ಈಗ ನೆಕ್ಸ್ಟ್ ಇಂಟರ್ನಲ್ ರಿಸರ್ವೇಷನ್ ಮುಗಿದ ತಕ್ಷಣವೇ ಸೊ ಕರೆಯೋದಕ್ಕೆ ಸಿದ್ಧವಾಗಿದ್ದಾವೆ. 2 ಬೆಟಾಲಿಯನ್ಗಳದಾವೆ, ಒಂದು ಬಿಜಾಪುರದಲ್ಲಿದೆ, ಇನ್ನೊಂದು ಮುನಿರಾಬಾದ್, ಸೊ ನಾವೇನು ಹೊಸಪೇಟೆ ಅಥವಾ ವಿಜಯನಗರ ಅಂತ ಕರಿತೀವಿ, ಅಲ್ಲಿರುವಂಥದ್ದು. 2 ಇಂಡಿಯನ್ ರಿಸರ್ವ್ ಬೆಟಾಲಿಯನ್ ಅಂತ, ಹೆಚ್ಚು ಕಡಿಮೆ ಈ KSRPಯನ್ನೇ ಹೋಲಿಕೆ ಆಗ್ತದೆ ಡ್ಯೂಟಿಯಲ್ಲಿ, ಬಟ್ ಇದು ಕೂಡ ಸೊ ಅದ್ರ ಕಾನ್ಸ್ಟೇಬಲ್ಗಳ ಪೋಸ್ಟು ಕೂಡ
ರೆಡಿ ಇದ್ದಾವೆ. ಸೊ ವೈರ್ಲೆಸ್ ಪಿ ಸಿ, ಈ ಸೈನ್ಸ್ ಪಿ ಯು ಸಿಯಲ್ಲಿ ಸೈನ್ಸ್ ಇರುವಂಥವ್ರುಗಳಿಗೆ, ಸೊ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಆದವರಿಗೆ ಮಾತ್ರ ವೈರ್ಲೆಸ್ ಪಿ ಸಿ, ಈವನ್ ಡಿಪ್ಲೊಮಾದವರು ಕೂಡ ಬರ್ತಾರೆ. ಭಾಳ ಕಡಿಮೆ, ಈಗಂತೂ ಸದ್ಯ ಈ ಪೋಸ್ಟ್ಗಳಿಲ್ಲ. ಸೊ ಇನ್ನೂ ಒಂದು ಫಿಂಗರ್ ಪ್ರಿಂಟ್ ಬ್ಯೂರೋ ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ನೀವು ಪೊಲೀಸ್ ಇಲಾಖೆಯಲ್ಲಿ ಈ ಕೊಲೆಗಳು, ಕಳ್ಳತನ ಇಂಥವೆಲ್ಲ ನಡೆದಾಗ ಸೊ ಈ ಫಿಂಗರ್ ಪ್ರಿಂಟ್ಗಳನ್ನು ತಗೊಳ್ತಾರೆ. ಈ ಫಿಂಗರ್ ಪ್ರಿಂಟ್ಗಳನ್ನು, ಅದು ಕೂಡ ಪೊಲೀಸ್ ಇಲಾಖೆ ಒಂದು ಭಾಗ. ಸೊ ಅಲ್ಲಿ ಕೂಡ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಮುಂದೆ ಭರ್ತಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಸದ್ಯ ಅಂತೂ ಈ ಮೇಲಿನ 5 ಏನದವಲ್ಲ 5 ಹುದ್ದೆಗಳ ಸಿದ್ಧತೆ ಇದೆ. ಇಷ್ಟು ನಮ್ಮ ಪೊಲೀಸ್ ಇಲಾಖೆಯಲ್ಲಿರುವಂಥ ವಿವಿಧ ರೀತಿಯ ಕಾನ್ಸ್ಟೇಬಲ್ ಹುದ್ದೆಗಳು. ಇದರಲ್ಲಿ ಸಿವಿಲ್ ಕಾನ್ಸ್ಟೇಬಲ್ಲು ನೀವು ದಿನನಿತ್ಯ ನೋಡುವಂಥ ಪೊಲೀಸ್ ಸ್ಟೇಷನ್ಗಳಲ್ಲಿರುವಂಥ ಕಾನ್ಸ್ಟೇಬಲು, ಉಳಿಕಿದೆಲ್ಲವೂ ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ಪ್ರತಿದಿನ ಅವರು ಕಾಂಟ್ಯಾಕ್ಟ್ ಇರುವುದಿಲ್ಲ. ವಿಶೇಷ ಸ್ಪೆಷಲ್ ಡ್ಯೂಟಿ ಇರುತ್ತದೆ. ಯಾರು ಕಾನ್ಸ್ಟೇಬಲ್ ಆಗಿ ಮುಂದೆ ಓದಬೇಕನ್ನೋರು ಅವುಗಳನ್ನು ಆಯ್ಕೆ ಮಾಡಿಕೊಳ್ಳೋದು ಉತ್ತಮ. ಸೊ ನೆಕ್ಸ್ಟ್ ಸರ್, ಜಸ್ಟ್ ಇವತ್ತು ವೆರಿ ರೀಸೆಂಟಾಗಿ, ಇನ್ ದ ಸೆನ್ಸ್ ನಾವು ಏಪ್ರಿಲ್ 21ನೇ ತಾರೀಕು ಒಂದು ಆದೇಶ, ಒಂದು ಸರ್ಕಾರದ ಒಂದು ಆದೇಶ ಬಂತು. ಅದನ್ನು ಏಪ್ರಿಲ್ 13ನೇ ತಾರೀಕು ಡಿಸೈಡ್ ಮಾಡಿದ್ದಾರೆ. ಏನು? ಸೊ ಜನರಲ್ ಏಜ್ ರಿಲ್ಯಾಕ್ಸೇಷನ್. ಇಲ್ಲಿ ವಯೋಮಿತಿ ಸಡಿಲಿಕೆ ಅಂತ ಕೊಟ್ಟಿಲ್ಲ, ಪರಿಷ್ಕರಿಸಲಾಗಿದೆ, ರಿವೈಸ್ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ. ವೆರಿ ಕ್ಲಿಯರ್. ದಟ್ ಏಜ್ ಲಿಮಿಟ್ ಈಸ್ ರಿವೈಸ್ಡ್ ಅಂತ ಕೇಳಿದ್ರೆ, ಮುಂಚೆ ಏನಿತ್ತು, ಸೊ ಇಲ್ಲಿ ನಮಗೆ 5 ಇಯರ್ಸು ಸಡಿಲಿಕೆ ಆಗಿದೆ, ಅದು 2022 ತನಕ ಮಾತ್ರ ಇರ್ತದೆ, ಎಲ್ಲೂ ಕೂಡ ಇಲ್ಲ. ಈಗ ಎಲ್ಲ ಕಾನ್ಸ್ಟೇಬಲ್, ನಾನೇನು ಹಿಂದೆ ಏನು ಕಾನ್ಸ್ಟೇಬಲ್ ಹೇಳಿದ್ನಲ್ಲ, ಎಲ್ಲ ಕಾನ್ಸ್ಟೇಬಲ್, ಜಸ್ಟ್ ಇಲ್ಲಿ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಸೊ ನೇರ ನೇಮಕಾತಿಯಾಗುವಂಥ, ಡೈರೆಕ್ಟಾಗಿ CET ಎಕ್ಸಾಮ್ ಬರೆದು, ಮತ್ತು ನೇರ ನೇಮಕಾತಿ ಅಂದರೆ ಪರ್ಸೆಂಟೇಜ್ ಅಂದ್ಕೋಬೇಡಿ. ಸೊ ಪ್ರಮೋಷನ್ನು ಮತ್ತು ನೇರ ನೇಮಕಾತಿ 2 ಬರ್ತವೆ. ಇಲ್ಲಿ ಕನಿಷ್ಠ ಏಜ್, ಹಿಂದೆ ಸಿವಿಲ್ ಕಾನ್ಸ್ಟೇಬಲ್ಗೆ 19 ಇತ್ತು, ತುಂಬ ಗಮನಿಸಿ, 19 ಇತ್ತು. ಈಗಲ್ಲ, ಎಲ್ಲ ಕಾನ್ಸ್ಟೇಬಲ್ಗಳಿಗೂ ಕೂಡ 18. ನಿಮ್ಮದು PUC ಮುಗಿದದೆ ಅಂತ ಕೇಳಿದ್ರೆ ದಟ್ ಈಸ್ ಎನಫ್. 18. ನೀವು GM ಕ್ಯಾಂಡಿಡೇಟ್ ಆಗಿದ್ದರೆ, ಇಟ್ ಮೀನ್ಸ್ ನಿಮ್ಮದು SC ಬರುವುದಿಲ್ಲ, ST ಬರುವುದಿಲ್ಲ, ಯಾವುದೇ OBC 2A 2B 3A 3B ಸಮಥಿಂಗ್ ಕ್ಯಾಟಗರಿ ನೀವು ಯಾವ ಬರುವುದಿಲ್ಲ ಅಂತ ಕೇಳಿದ್ರೆ, ನಿಮಗೆ ಕನಿಷ್ಠ ವಯೋಮಿತಿ 28. ಒಂದು ವೇಳೆ ನೀವು SC ST OBCಗಳಲ್ಲಿ ಬರ್ತಾ ಇದ್ರೆ, ನಿಮಗೆ ಗರಿಷ್ಠ ವಯಸ್ಸು ಕನಿಷ್ಠ 18, ಗರಿಷ್ಠ 28, ಗರಿಷ್ಠ ವಯಸ್ಸು 30. ಕರ್ನಾಟಕ ಸರ್ಕಾರ ಕೆಲವೊಂದು ಬುಡಕಟ್ಟುಗಳಿದ್ದಾವೆ, ಟ್ರೈಬ್ಸ್ಗಳಿದ್ದಾವೆ, ಮೈಸೂರಿನಲ್ಲಾಗಿರ್ಬೋದು, ಉತ್ತರ ಕನ್ನಡದಲ್ಲಾಗಿರ್ಬೋದು. ಸೊ ಆ ಲಿಸ್ಟ್ ಇದೆ ಆ ಬುಡಕಟ್ಟುಗಳದ್ದು. ಆ ಒಂದು ಬುಡಕಟ್ಟು ಜನಾಂಗಕ್ಕೆ ನೀವು ಸಂಬಂಧಪಟ್ಟಂಥ ಅಭ್ಯರ್ಥಿಗಳಾಗಿದ್ದರೆ ಗರಿಷ್ಠ ವಯಸ್ಸು 33. ಇನ್ನು ಇನ್ ಸರ್ವಿಸ್, ಇನ್ ಸರ್ವಿಸಲ್ಲಿ ಕೂಡ ಈಗ ಬೇರೆ DRದವರು ಬಂದು ಸೊ ಸಿವಿಲಲ್ಲಿಯೂ ಕೂಡ ಅಪ್ಲೈ ಮಾಡ್ಬೋದು. ಅವರುಗಳಿಗೆ ಕನಿಷ್ಠ 24 ವರ್ಷ, ಗರಿಷ್ಠ 33, GMಗೆ 35, ಅದರ್ಸ್ಗೆ. ಸೊ ಇಲ್ಲಿ ಒಂದು ವೆರಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ಬಿಡಿ, ಕಾನ್ಸ್ಟೇಬಲ್ ಮಿನಿಮಮ್ ಏಜು ಸಿವಿಲ್ಗೆ 19 ಇತ್ತು, ಇವಾಗ 18 ಆಗಿದೆ. ಗರಿಷ್ಠ ಏಜು ಸೊ GM ಅವರಿಗೆ 28, OBC SC STದವರಿಗೆ 30, ಸೊ ಫಾರೆಸ್ಟ್ ಟ್ರೈಬ್ಗಳಿಗೆ 33. ಇಲ್ಲಿ ಪ್ರಶ್ನೆ ಎಲ್ಲರದು ಇರುವಂಥದ್ದು, ಇದು ಎಲ್ಲರಿಗೆ ಅರ್ಥ ಆಗುತ್ತೆ. ಸರ್, ಹಿಂದೆ ಪ್ರೆಸೆಂಟಾಗಿ ಒಳ ಮೀಸಲಾತಿ ಬೇರೆ ಬೇರೆ ಕಾರಣಗಳಿಂದಾಗಿ ನೇಮಕಾತಿನೇ ಆಗಿಲ್ಲ. ಸೊ ಇವಾಗ ವಯೋಮಿತಿ ಹೆಚ್ಚಾಗ್ತಾ ಇದೆ, ವಯೋಮಿತಿ ಮೀರಿ ಹೋಗ್ತಾ ಇದೆ. ಅದಕ್ಕೆ ಸರ್ಕಾರ ಆದೇಶ ಮಾಡಿ ಎಲ್ಲ ಗೌರ್ಮೆಂಟ್ ಜಾಬ್ಸ್ಗಳಲ್ಲಿ ಸೊ 31/12/2027 ತನಕ ಏನೆಲ್ಲ ನೋಟಿಫಿಕೇಶನ್ ಆಗ್ತವೆ ಅವುಗಳಿಗೆ 5 ವರ್ಷ ವಯೋಮಿತಿ ಸಡಿಲಿಕೆ ಮಾಡಬೇಕು ಅಂತ. ಇದರಲ್ಲಿ ಇನ್ಕ್ಲೂಡ್ ಆಗಿದೆನೋ ಇಲ್ಲ ಅಂತ, ಇನ್ಕ್ಲೂಡ್ ಆಗಿದೆ ಅಂತ ಎಲ್ಲೂ ಹೇಳಿಲ್ಲ. ಇನ್ಕ್ಲೂಡ್ ಆಗಿದ್ರೆ ಸೊ ಸರ್ಕಾರದ ಆದೇಶದಂತೆ 5 ವರ್ಷಗಳ ತಾತ್ಕಾಲಿಕ ವಯೋಮಿತಿಯನ್ನು 2027 ಡಿಸೆಂಬರ್ 31ರವರೆಗೆ ಅನ್ವಯವಾಗುವ ಹಾಗೆ ಪರಿಷ್ಕರಿಸಲಾಗಿದೆ ಅಂತ ಇರ್ತಾ ಇತ್ತು. ಹಾಗಾಗಿ ಇದು ಜನರಲ್ ಏಜ್ ರಿಲ್ಯಾಕ್ಸೇಷನ್, ಇನ್ನು ಮೇಲಿಂದ ಇದೇ ಪರ್ಮನೆಂಟ್ ಆಗಿರ್ತದೆ. ಸರ್ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ KSP ಮತ್ತೆ ಪ್ರತ್ಯೇಕವಾದಂಥ ಒಂದು ಆರ್ಡರ್. ಈ ಆರ್ಡರಲ್ಲಿ 5 ಇಯರ್ಸ್ ಆ್ಯಡ್ ಆಗುತ್ತೋ ಅಥವಾ ಎಷ್ಟು ಆ್ಯಡ್ ಆಗುತ್ತೋ ಅಂತ ಆರ್ಡರ್ ಬಂದ ಮೇಲೆ ಗೊತ್ತಾಗುತ್ತೆ. ಸೊ ಐ ಹೋಪ್ ಕನಿಷ್ಠ, ನಾನು ಹೇಳ್ತಾ ಇರೋದು ಕನಿಷ್ಠ, ಈಗ 30 + 5 ಇಯರ್ಸ್ ಆ್ಯಡ್ ಆದರೆ 33 ಆಗುತ್ತೆ.
ಸೊ ಇಲ್ಲಿ +5 years ಆ್ಯಡ್ ಆದರೆ 35 ಏಜ್ ಆಗುತ್ತೆ. 35 ಏಜ್ ಕೊಟ್ಟರೆ ಅಫ್ಕೋರ್ಸ್ ನೋಟಿಫಿಕೇಶನ್ ಆಗಿಲ್ಲ, ಸುಮಾರು ಜನ ಅವಕಾಶ ಕಳ್ಕೊಂಡಿದ್ದಾರೆ. ದಟ್ ವಿಲ್ ಬಿ ಫೈನ್ ಥಿಂಗ್. ಇನ್ ಎ ಬ್ಯಾಡ್ ಸಿಚುವೇಶನ್, ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿ ಕೊಟ್ಟಿಲ್ಲ ಅಂದರೂ ಕೂಡ ನನ್ನ ಒಂದು ಅಭಿಲಾಷೆ ಮಿನಿಮಮ್ ಇದನ್ನೇ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಮಿನಿಮಮ್ 33 ಆದರೂ ಕೊಟ್ಟಿಲ್ಲ ಅಂತ ಕೇಳಿದ್ರೆ ಏಜ್ ರಿಲ್ಯಾಕ್ಸೇಷನ್ ಯೂಸ್ ಆಗೋದಿಲ್ಲ. ಐ ಹೋಪ್ ದಟ್ 33-35 ಕೊಡ್ತಾರೆ. ಇದು ಸೊ ಈ 5 ವರ್ಷವನ್ನು ಕಂಪ್ಲೀಟ್ ಆಗಿ ಇನ್ಕ್ಲೂಡ್ ಆಗಿಲ್ಲ. ಹಾಗಾಗಿ ತಾತ್ಕಾಲಿಕವಾಗಿ ಸೊ ಇದನ್ನು ಕೊಡಬಹುದು. ಸೊ ಅದಕ್ಕೆ ಸ್ಪೆಸಿಫಿಕ್ ಆಗಿ ಇನ್ನೊಂದು ಆರ್ಡರ್ನ ನೋಟಿಫಿಕೇಶನ್ ಸಮಯದಲ್ಲಾದರೂ ಆಗ್ಬೋದು, ಇಲ್ಲ ಅದಕ್ಕಿಂತ ಮುಂಚೆ ಆದರೂ ಕೂಡ ಆಗ್ತದೆ. ಸೊ ಇದನ್ನು ಇಷ್ಟೇ ಕೊಟ್ಟರೆ 28-30 ಕೊಟ್ಟರೆ ದಿಸ್ ಈಸ್ ನಾಟ್ ಎನಫ್. ಇಷ್ಟು ವರ್ಷ ನೋಟಿಫಿಕೇಶನ್ ಆಗಿಲ್ಲ. ಸುಮಾರು ನೀವು ಅಬ್ಸರ್ವ್ ಮಾಡಿರಿ, ನೀವು ಈ ಯಾವ ನೋಟಿಫಿಕೇಶನ್ ಆಗಿಲ್ಲ. ಲಾಸ್ಟ್ 3-4 years ಅಂತೂ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಯಾವ ನೋಟಿಫಿಕೇಶನ್ ಆಗಿಲ್ಲ. ನೆಕ್ಸ್ಟ್ ಸರ್, ಇದೇ ಫೈನಲ್ಲ 5 years ಆ್ಯಡ್ ಆಗುತ್ತೆ. ನಿಮಗೆ ಹಿಂದೆ ಸರ್ಕಾರ ಜನವರಿ, ಫೆಬ್ರವರಿ, ಮಾರ್ಚಲ್ಲಿ ಆರ್ಡರ್ ಮಾಡಿತ್ತು ಏನಂತ, ಸೊ 2027 ಡಿಸೆಂಬರ್ 31 ನೇರ ನೇಮಕಾತಿ ಆಗುವಂಥ ಎಲ್ಲ ಪೋಸ್ಟ್ಗಳು, ಇವನ್ ಇದು ನಾವಿಲ್ಲಿರುವಂಥದ್ದು ಪೊಲೀಸ್ ಇಲಾಖೆ ಆರ್ಡರ್. ಇದು ದಿಸ್ ಈಸ್ ನಾಟ್ ಜನರಲ್. DGP ಅಡ್ಮಿನಿಸ್ಟ್ರೇಷನ್ ಸಂಬಂಧಪಟ್ಟಂಥವ್ರು ಕಳಿಸಿದಂಥ ಆರ್ಡರ್. ಸೊ ಇಲ್ಲಿ ಸೊ 5 years ಅಭ್ಯರ್ಥಿಗಳಿಗೆ, ಎಲ್ಲ ಅಭ್ಯರ್ಥಿಗಳಿಗೆ ಸೊ 5 years ಸಡಿಲಿಕೆಯನ್ನು ನೀಡಬೇಕು ಅಂತ. ಈಗ 5 years ಸಡಿಲಿಕೆ ಅಂತಂದರೆ ಯಾವುದ್ರ ಮೇಲೆ 5 years ಸಡಿಲಿಕೆ? ಇವಾಗೇನು 28 ಏಜ್ ಕೊಟ್ಟಾರಲ್ಲ, ಈ 28 ಏಜ್ ಮೇಲೆ 5 years ಸಡಿಲಿಕೆ ಕೊಟ್ಟರೆ 33 GMನವರಿಗೆ ಆಗುತ್ತೆ. ಸೊ ಈಗ 30 ಅಂತ ಏನು ಪರಿಷ್ಕರಿಸಲಾಗಿದೆಲ್ಲ, ಇದ್ರ ಮೇಲೆ 5 ಕೊಟ್ಟರೆ 35 ಆಗುತ್ತೆ. ಒಂದು ವೇಳೆ ಇನ್ ಎ ಬ್ಯಾಡ್ ಸಿಚುವೇಶನ್ ಈಗ 30 ಮೇಲೆ ಅಂತ ಅವ್ರು ಏನಾದರೂ ವರ್ಷ ಚೇಂಜ್ ಮಾಡಿದ್ರು, ಸೊ ಹಿಂದೆ 28 ಇತ್ತು, 28 ಮೇಲೆ 5 33 ಆಗುತ್ತೆ. ಸೊ ಅದು 26 ಮೇಲೆ ಮಿನಿಮಮ್ ಅಂತ ಕೇಳಿದ್ರು 31 ಆಗುತ್ತೆ. ಮಿನಿಮಮ್ ಇಷ್ಟಂತೂ ಕೊಡಲೇಬೇಕಾಗುತ್ತೆ. ಸೊ ಹಾಗಾಗಿ ಇನ್ನೊಂದು ಇದಕ್ಕೆ ಸ್ಪೆಸಿಫಿಕ್ ಆಗಿ ಆರ್ಡರ್ ಬರುತ್ತೆ. ಸೊ ಯಾವುದೇ ಕಾರಣಕ್ಕೂ ಅಭ್ಯರ್ಥಿಗಳು ಯಾರು ಹೆಚ್ಚು ಕಡಿಮೆ ಈಗ 31-32 ಇದ್ದೀರಿ, ಸೊ ಮತ್ತು ವೆರಿ ಕ್ಲಿಯರ್ ಹೇಳ್ತೀನಿ ನೋಡಿ, ನಿಮ್ಮನ್ನು ಮೆಚ್ಚಿಸುವ ಅವಶ್ಯಕತೆ ನನಗೇನಿಲ್ಲ. ಸೊ ಕೆಲವೊಂದು ಈ KS ಆಸ್ಪಿರೆಂಟ್ಗಳು ಹೆಂಗೆ ಅಂದರೆ ಯಾವಾಗಲೂ ಒಂಥರ ಕೆಟ್ಟ ಹೊಳಗಳ್ತಾರೆ, ನೆಗೆಟಿವ್ನೇ ಆಲೋಚನೆ ಮಾಡ್ತಾರೆ. ನೀವು ಯಾವ ಜಾಬ್ ಆದ್ರೂ ಕೂಡ ಯೂಸ್ ಇಲ್ಲ. ನಮ್ಮ ಉದ್ದೇಶ ಏನಂದರೆ ಸಾಧ್ಯವಾದಷ್ಟು ಒಂದು ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ಇದ್ದರೆ ಸೊ ಹುದ್ದೆನೂ ಸಿಗುತ್ತೆ, ಬದುಕು ಕೂಡ ನೆಮ್ಮದಿಯಿಂದ ಕೂಡಿರುತ್ತೆ ಅನ್ನೋದು. ನೆಕ್ಸ್ಟ್, ಪೊಲೀಸ್ ಇಲಾಖೆ ಸೇರಿದಂತೆ ಎಲ್ಲ ಇಲಾಖೆಗಳಿಗೆ ಈಗಾಗಲೇ ಇದರ ಬಗ್ಗೆ ಹೇಳಿದ್ದೇವೆ. ಸೊ 5 years ಆ್ಯಡ್ ಆಗುತ್ತೆ. 5 years ಆ್ಯಡ್ ಆಗಿಲ್ಲ ಅಂದರೆ ಕನಿಷ್ಠ ಈಗಿರುವುದರ ಮೇಲೇ ಸೊ GMನವರಿಗೆ 30-33 ಅಂತೂ ಮಿನಿಮಮ್ ಆಗುತ್ತೆ. ದಿಸ್ ಈಸ್ ದಿ ಸೊ ಏಜ್ ಕ್ಲಾರಿಫಿಕೇಶನ್. ಹಿಂದೆ ಸರ್ಕಾರದ ಒಂದು ಆದೇಶ ಇದೆ, ರೀಸೆಂಟಾಗಿಯೇ, ದಿಸ್ ಇಸ್ ನಾಟ್ ಟು ಹೋಲ್ಡ್. ಸರ್ಕಾರದಲ್ಲಿ ಏನೇ ಒಂದು ಡೆವಲಪ್ಮೆಂಟ್ಸ್ಗಳಾದರೆ, ಇವತ್ತೆಲ್ಲ ನಾವು ಡಿಜಿಟಲ್ ಕಾಲದಲ್ಲಿ ಇದ್ದೀವಿ, ಪ್ರತಿಯೊಂದು ಕೂಡ ಸೊ ಸ್ಪ್ರೆಡ್ ಆಗುತ್ತೆ. ದಿಸ್ ಇಸ್ ನಥಿಂಗ್ ರಾಂಗ್. ಸೊ ಅನುಕೂಲ ಆಗೋದು, ಯೂಸ್ ಆಗೋದು ರಾಂಗ್ ಏನಲ್ಲ. ಸೊ PSIಗೆ 32 ಇತ್ತು, SC ST OBCದವರಿಗೆ, GMನವರಿಗೆ 30 ಇತ್ತು. ಕಾನ್ಸ್ಟೇಬಲ್ಗಳಿಗೆ ಸೊ 30 ಮತ್ತು 27 ಹೆಚ್ಚು ಕಡಿಮೆ ಇತ್ತು. ಈಗ ಇದ್ರ ಮೇಲೆ ನಾವು 5 ವರ್ಷ ಅಂದ್ರೂ ಕೂಡ 31. ಸೊ ಇದು ಮಿನಿಮಮ್ ನಾನು 33 ಅಂತ ಅಂದ್ಕೊಂಡಿದ್ದೀನಿ. ಇದು ಹಿಂದೆ ಇರುವಂಥ ಹೋಲ್ಡ್. ಇದು PSIಗೆ, ಇದು PSIಗೆ ಸೊ ಇಲ್ಲಿ 5 years ಆ್ಯಡ್ ಆದರೆ 37 ಆಗುತ್ತೆ. ಸೊ ನನ್ನ ಅಂದಾಜಿನ ಪ್ರಕಾರ ಮಿನಿಮಮ್ 35 ಏಜ್ ಆದರೂ ಕೊಡಬಹುದು, ಇಲ್ಲಿ 33 ಏಜ್ ಆದರೂ ಕೊಡ್ತಾರೆ. PSI ನೇಮಕಾತಿ ಒಂದಿಷ್ಟು ವಿಳಂಬವಾಗ್ತದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ 545 402 ಸರ್ಕಾರ ಮತ್ತು ಮಂತ್ರಿಗಳು ಇವರ ದೃಷ್ಟಿಯಲ್ಲಿ ಅವೇ ನೇಮಕಾತಿಗಳು. ಹಾಗಾಗಿ ಸೊ ಒಂದಿಷ್ಟು ಲೇಟ್ ಆಗ್ತದೆ ಮಿನಿಮಮ್. ಮತ್ತೇನ ನೀವು ಹೇಳಿದ್ರಿ, ಅಗೇನ್ ಐ ಆಮ್ ರಿಪೀಟಿಂಗ್, ಐ ಆಮ್ ನಾಟ್ ಗವರ್ನಮೆಂಟ್, ಐ ಆಮ್ ನಾಟ್ ಪೊಲೀಸ್ ಡಿಪಾರ್ಟ್ಮೆಂಟ್. ಜಸ್ಟ್ ಓದುವ ಅಭ್ಯರ್ಥಿಗಳಿಗೆ ಒಂದಿಷ್ಟು ಮಾಹಿತಿ ನೀಡೋಣ, ಒಂದಿಷ್ಟು ಪಾಸಿಟಿವಿಟಿನ ತುಂಬೋಣ ಅಂತ. ಅದನ್ನು ಬಿಟ್ಟು ಅನ್ಪಡ್ತಾರೆ ಮಾತಾಡಬಾರ್ದು. ಸೊ ನೆಕ್ಸ್ಟ್, ಈಗ ಕ್ವಾಲಿಫಿಕೇಷನ್, ಈಗ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಗೊತ್ತಾಯಿತು. ಸೊ ಎಲ್ಲ ಓಕೆ, ಬಟ್ ಒಂದು DRದು ಕ್ವಾಲಿಫಿಕೇಷನ್ ಹಿಂದೆ SSLC ಇತ್ತು, ಇವಾಗ ಸೊ PUC ಆಗಿದೆ. PUC ಅಂದರೆ PUCಗೆ ಸಮಾನವಾದಂಥ ಡಿಪ್ಲೊಮಾ ಆಗಿರ್ಬೋದು, ITI ಪ್ಲಸ್ ಸಮಥಿಂಗ್ NIOC ಸರ್ಟಿಫಿಕೇಟ್ಗಳಾಗಿರ್ಬೋದು. ಸೊ ಈಗ ಅಟ್ ಪ್ರೆಸೆಂಟ್ ಆಗಿ ಎಲ್ಲ ಕಾನ್ಸ್ಟೇಬಲ್ಗಳು, ಅದು ಸಿವಿಲ್ ಇರಲಿ, DR ಇರಲಿ, KSISF ಇರಲಿ, KSRP ಇರಲಿ, ಎಲ್ಲವೂ ಕೂಡ PUC ಮೇಲೇ ಇದ್ದಾವೆ. ಹಾಗಾಗಿ ನಾನು ಯಾವತ್ತೂ ಕೂಡ ಆಸ್ಪಿರೆಂಟ್ಗಳಿಗೆ ಹೇಳ್ತೇನೆ, ಸೊ ನಿಮ್ಮ ವಿದ್ಯಾರ್ಥಿ ಓದುವ ವಯಸ್ಸಿನಲ್ಲೇ ಓದಿ, ಹುದ್ದೆ
ಜಾಬು, ಜೀವನ, ಬದುಕು, ಕಷ್ಟಗಳಿದ್ದೇ ಇರ್ತವೆ. ಸೊ ನಿಮ್ಮದು SSLC ಆದಮೇಲೆ ಅಲ್ಲಿಗೆ ಸ್ಟಾಪ್ ಮಾಡಬೇಡಿ, PUC ಓದಿ ಡೈರೆಕ್ಟ್ ಕಟ್ಕೊಳ್ಳಿ. PUC ಆಗಿತ್ತಾ ಅಲ್ಲಿಗೆ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ಸೊ ಡಿಗ್ರಿ ಮಾಡಿ, ಓಪನ್ ಯೂನಿವರ್ಸಿಟಿಗಳಿದ್ದಾವೆ, ಸೊ ಗೌರ್ಮೆಂಟ್ ಕಾಲೇಜಸ್ಗಳಿದ್ದಾವೆ, ಟೀಚರ್ಸ್ಗಳಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಏನಾದರೂ ಮಾಡ್ತಾರೆ, ಓದುವವರಿಗೆ ಸಮಸ್ಯೆ ಇಲ್ಲ. ಸೊ ಡಿಗ್ರಿ ಆಗಿದ್ದರೆ ನಿಮ್ಮದು ಮಾಸ್ಟರ್ ಡಿಗ್ರಿ ಮಾಡಿ, KSIO ಅಡ್ಮಿಷನ್ ಮಾಡಿ, 10,000 ರೂಪಾಯಿ ಎಲ್ಲ ಒಂದು ಕಡೆ 10 ದಿನದ ಕೆಲಸಕ್ಕೆ ಹೋಗಿ. ಬಡತನ, ಮಾನಸಿಕ ಬಡತನದಲ್ಲಿ ಬದುಕಬೇಡಿ, ಬಡತನ ಹೋಗೇ ಹೋಗುತ್ತೆ. ಸೊ ಇದು ಕ್ವಾಲಿಫಿಕೇಶನ್ ರಿಲೇಟೆಡ್ ಆಗಿ. ಹಾಗೆ ಅದರ ಜೊತೆಗೇನೆ ಈ KSISFಗೆ ಹಿಂದೆ 170 ಸೆಂಟಿಮೀಟರ್ ಹೈಟ್ ಇತ್ತು. ಇವಾಗ ಅದನ್ನು ಈಗ ಅಟ್ ಪ್ರೆಸೆಂಟ್ ಆಗಿ 168, ಹೆಚ್ಚು ಕಡಿಮೆ ಎಲ್ಲ ಕಾನ್ಸ್ಟೇಬಲ್ಗಳಿಗೂ ಕೂಡ 168 ಹೈಟನ್ನು, ಗಂಡು ಮಕ್ಕಳಿಗೆ 157, ಹೆಣ್ಮಕ್ಳಿಗೆ ಹೈಟ್. ಒಂದು ಸಣ್ಣ ಸ್ಮಾಲ್ ಮಿಲಿಮೀಟರ್ ಕಡಿಮೆ ಆದರೂ ಕೂಡ ತಗೊಳ್ಳೋದಿಲ್ಲ. ಹಾಗಾಗಿ ಯಾರು 18, 19, 20, 25, 23 ಏಜ್ ತನಕ ಇದ್ದೀರಿ, ನೋಟಿಫಿಕೇಶನ್ ಆದಾಗ 8 ದಿನ ರನ್ನಿಂಗ್ ಓಡಿದ್ರೆ, ಸ್ವಿಮ್ಮಿಂಗ್ ಮಾಡಿದರೆ ಹೈಟ್ ಇನ್ಕ್ರೀಸ್ ಆಗೋದಿಲ್ಲ. ಅದು ಹೈಟ್ ಹೆಚ್ಚಾಗುವಂಥದ್ದು ನಿಮ್ಮ ಒಂದು ಜೀನ್ಸ್ ಪ್ರಕಾರ. ಅದನ್ನು ಮೀರಿ ನೀವು ದಾಟಬೇಕಂದ್ರೆ ಇನ್ನೂ ಜಾಸ್ತಿ ವರ್ಕೌಟ್ ಮಾಡಬೇಕು. ಇದು ಎತ್ತರದ ಬಗ್ಗೆ. ಇನ್ನು ಕೆಲವೊಂದು ಆಸ್ಪಿರೆಂಟ್ಗಳು ಹೇಳಿದ್ರು, ಸರ್ ಫಸ್ಟಿಗೇನೋ ಫಿಸಿಕಲ್ ಇದೆ ಅಂತ, ಹಾಗೆ ಹೀಗೆ ಅಂತ. ಸೊ ಅಗೇನ್ ಐ ಆಮ್ ರಿಪೀಟಿಂಗ್, ನೀವು ಅದನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಮೇ ಬಿ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿರಬೇಕು, ಅಥವಾ ನಿಮಗೆ ಯಾರು ಹೇಳಿದ್ದಾರೆ ಮೇ ಬಿ ಈ ಮೇ ನಾಟ್ ಬಿ ಗುಡ್ ಇನ್ ಇಂಗ್ಲೀಷ್ ಅಂತ ಇರ್ಬೋದು. ಇಂಗ್ಲೀಷ್ನಲ್ಲಿ ಆರ್ಡರ್ ಇದೆ. ಸೊ ನೆನ್ಪಿಟ್ಕೊಳ್ಳಿ, ಏನು ಬದಲಾವಣೆ ಆಗಿಲ್ಲ. ಒಂದಿಷ್ಟು ಎಡಿಷನಲ್ ಲಿಸ್ಟ್ ಬಿಡಬೇಕು. ಸುಮಾರು ಜನ ಏನು ಮಾಡ್ತಾರೆ, ಸಹಜವಾಗಿ ಕಾನ್ಸ್ಟೇಬಲ್ ಅನ್ನೋದು ಸೊ ನಮ್ಮಂಥ ಬಡವರಿಗೆ, ಮಿಡಲ್ ಕ್ಲಾಸ್ನೂ ಅಲ್ಲ, ಅಗೇನ್ ರಿಪೀಟಿಂಗ್, ಬಡವರಿಗೆ, ಮಿಡಲ್ ಕ್ಲಾಸ್ ಅಂದರೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ ಮಿಡಲ್ ಕ್ಲಾಸ್ ಅಂತ ಕರೀತಾರೆ. ನಾವೆಲ್ಲ ಬಡವರಿಗೆ ಸೊ ಫಸ್ಟ್ ಒಂದು ಗೌರ್ಮೆಂಟ್ ಜಾಬ್ ಅಂದರೆ ನಮಗೆ ಕಾನ್ಸ್ಟೇಬಲ್ ಅತಿ ಕಡಿಮೆ ಸಿಗುವಂಥದ್ದು. ಸೊ ಜಾಯ್ನ್ ಆಗ್ತೀವಿ, ಮತ್ತೆ ಇನ್ನೂ ಚೆನ್ನಾಗಿ ಓದ್ಬಿಟ್ಟು ಸೊ ಅಫ್ಕೋರ್ಸ್ ಉತ್ತಮವಾದ ಹುದ್ದೆ ಪಡೆಯುವಂಥದ್ದು ಯಾವುದೇ ತಪ್ಪಲ್ಲ, ಅದು ಮೂರ್ಖತನ. ಹಾಗೆ ಏನಾದರೂ ತಪ್ಪಂತ ಅಂದ್ಕೊಂಡ್ರೆ ಸೊ ಫಸ್ಟು ರಿಟರ್ನ್ ಎಕ್ಸಾಮ್ ಇರ್ತದೆ. ಕೆಲವೊಂದು ಸಲ ಸೆಲೆಕ್ಷನ್ ಆದವರು ಬಿಟ್ಟು ಬೇರೆ ಜಾಬಿಗೆ ಹೋಗ್ತಾರೆ, ಮೆಡಿಕಲಲ್ಲಿ ಫೇಲ್ ಆಗ್ತಾರೆ. ಆವಾಗ ಸೊ ಒಂದು ಎಡಿಷನಲ್ ಲಿಸ್ಟ್ ಮಾಡೋಣ. ಈ ಎಡಿಷನಲ್ ಲಿಸ್ಟ್ ಎಲ್ಲಿಂದ ಮಾಡೋಣ, ಅದನ್ನೇ ಹೊಸದಾಗಿ ಸೇರಿಸಿದ್ದಾರೆ, ಮತ್ತೇನು ಚೇಂಜ್ ಆಗಿಲ್ಲ. ಫಸ್ಟು ರಿಟರ್ನ್ ಎಕ್ಸಾಮೇ ನಡೀತದೆ, ಫಸ್ಟು CET ಎಕ್ಸಾಮೇ ನಡೀತದೆ. CET ಎಕ್ಸಾಮಲ್ಲಿ ಹುದ್ದೆಗಳಿಗೆ ಅನುಸಾರವಾಗಿ ಒಂದು ಹುದ್ದೆಗೆ 5 ಜನರಂತೆ ಸೊ ಫಿಸಿಕಲ್ಗೆ ಕರೆಯಲಾಗ್ತದೆ. ಇದರಲ್ಲಿ ಯಾವುದೇ ಡೌಟ್ ಬೇಡ. ಯಾರಾದರೂ ಹಾಗೆ ಹೇಳಿದರೆ ದೇ ಹ್ಯಾವ್ ಮಿಸ್ಅಂಡರ್ಸ್ಟುಡ್, ದೇ ಹ್ಯಾವ್ ಸೊ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಸರಿ, ಇದಾದ ನಂತರ ಏನು ಮಾಡ್ತಾರೆ, ಮುಂಚೆ ಎಲ್ಲ ಏನಿತ್ತು ಅಂತ ಕೇಳಿದರೆ ಫಿಸಿಕಲ್ ಆಯಿತಾ, ಫಿಸಿಕಲಲ್ಲಿ 1:5 ಏನು ಬಂದರಲ್ಲ, ಸೊ ನೇರವಾಗಿ ಮೆಡಿಕಲ್ಗೆ 1:1 ಲಿಸ್ಟ್ ಬಿಡ್ತಾ ಇದ್ರು. ಬಟ್ ಇವಾಗ ಏನು ಮಾಡ್ತಾರೆ, ಸೊ 1:2 ಪ್ರೊವಿಷನಲ್ ಲಿಸ್ಟ್, ಇಟ್ ಈಸ್ ನಾಟ್ ಸೆಲೆಕ್ಷನ್ ಲಿಸ್ಟ್. ಇದರಲ್ಲಿ ನೀವು ಬಂದರೆ ಸೆಲೆಕ್ಷನ್ ಆಗಿದ್ದೀನಿ ಅಂತ ಫೀಲ್ ಮಾಡ್ಕೋಬೇಡಿ. ಅಂಕಗಳು ಉತ್ತಮ ಪಡೆದ್ರೆ ನೋ ಪ್ರಾಬ್ಲಮ್, ನೀವೇ ಸೆಲೆಕ್ಟ್ ಆಗ್ತೀರಿ. ಸೊ ಇದನ್ನು ಆ ಇಲಾಖೆಯ ಎಡಿಷನಲ್ ಲಿಸ್ಟ್ ಪ್ರಿಪರೇಷನ್ ಮಾಡೋದಕ್ಕೆ ಇದನ್ನು ಹೆಲ್ಪ್ ಆಗ್ತದೆ. ಸೊ ಇದೇ ಪಟ್ಟಿಯಲ್ಲಿರುವಂಥವ್ರನ್ನೇ ಅಗೇನ್ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ, 1:1 ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ. ಈ 1:1 ಸೆಲೆಕ್ಷನ್ ಲಿಸ್ಟ್ ಇದ್ದವರು ಹೆಚ್ಚು ಕಡಿಮೆ ಸೆಲೆಕ್ಷನ್ ಆದ ಹಾಗೆ. ಇದ್ರನ್ನ 1:1 ಆದಮೇಲೆ ಇನ್ನೂ ಉಳ್ಕೊಂಡಿರ್ತಾರಲ್ಲ, ಇನ್ನು ಫಾರ್ ಎಕ್ಸಾಂಪಲ್ ಈಗ 100 ಪೋಸ್ಟ್ ಅದಾವ ಅಂತ ಕೇಳಿದ್ರೆ ಸೊ 100 1:100 ಇನ್ನು 100 ಜನ ಉಳಿದ್ರಲ್ಲ, ಆ 100 ಜನರದನ್ನ ಎಡಿಷನಲ್ ಲಿಸ್ಟ್ ಅಂತ. ಈ ಎಡಿಷನಲ್ ಲಿಸ್ಟ್ ಇದ್ದವ್ರು ಸೆಲೆಕ್ಷನ್ ಆದಂಗಲ್ಲ. ಈ 1:1 ಲಿಸ್ಟಲ್ಲಿ ನಿಮ್ಮ ಕ್ಯಾಟಗರಿಯವರು ಅಥವಾ GM ಅಲ್ಲಿರುವಂಥವ್ರು ಯಾರಾದರೂ ಬಿಟ್ಟು ಹೋದರೆ, ಮೆಡಿಕಲಲ್ಲಿ ಫೇಲ್ ಆದರೆ, ಎಲ್ಲಿಯ ತನಕ ಅಪ್ ಟು ನೆಕ್ಸ್ಟ್ ನೋಟಿಫಿಕೇಶನ್ ಆಗೋ ತನಕ ಯಾರೇ ಹೋದರೂ ಕೂಡ ನಿಮ್ಮನ್ನು ಕರೆಯಲಾಗ್ತದೆ ಹೊರತಾಗಿ ಇದನ್ನು ಹೊಸದಾಗಿ ಸೇರಿಸಿದ್ದಾರೆ ಹೊರತಾಗಿ ಸುಮ್ಮನೆ ದಟ್ ಈಸ್ ನಾಟ್ ಗುಡ್ ಥಿಂಗ್. ಫೈನ್. ಸೊ ಸೆಲೆಕ್ಷನ್ ಲಿಸ್ಟ್ ಇದು ನಿಜವಾದ ಆಯ್ಕೆ ಪಟ್ಟಿ. ಇದರಲ್ಲಿ ಬಂದರೆ ನೀವು ಸೊ ಯು ಕ್ಯಾನ್ ಸೆಲೆಬ್ರೇಟ್ ಯುವರ್ ಸಕ್ಸಸ್. ಫೈನ್. ಸೊ ಇದನ್ನು ಮೆಡಿಕಲ್ ಲಿಸ್ಟ್ಗೆ, ಮೆಡಿಕಲ್ ಎಕ್ಸಾಮಿನೇಷನ್ಗೆ ಕರೀತಾರೆ. ಸೊ ಇದರಲ್ಲಿ ಇರದೇ ಇರುವಂಥ 1:1 ಇರದೇ ಇರುವಂಥ ಇನ್ನೂ ಒಬ್ಬರೇ ಇನ್ನು 100 ಜನ ಇರ್ತಾರಲ್ಲ, ಅವ್ರನ್ನ ಎಡಿಷನಲ್ ಲಿಸ್ಟು. ಇವರು ಸೆಲೆಕ್ಷನ್ ಆದ ಹಾಗೆ ಅಲ್ಲ. ಸೊ ಮೆಡಿಕಲಲ್ಲಿ ಯಾರಾದರೂ ಫೇಲ್ ಆದರೆ ಸೆಲೆಕ್ಷನ್ ಲಿಸ್ಟಲ್ಲಿ ಒಂದಕ್ಕಿಂತ ಬೇರೆ ಬೇರೆ ಒಂದು ಪೋಸ್ಟ್ಗಳಿಗೆ ಸೆಲೆಕ್ಟ್ ಆಗಿರ್ತಾರೆ, ಅವ್ರು ಜಾಯಿನ್ ಆಗೋದಿಲ್ಲ. ಈವನ್ ಜಾಯಿನ್ ಆಗೋ ಬಿಟ್ಟು ಹೋಗ್ತಾರೆ. ಎಲ್ಲಿಯ ತನಕ, ಮಿನಿಮಮ್ ನೋಟಿಫಿಕೇಶನ್ ಆಗಿ 1 ಇಯರ್ ತನಕ ಈ ಸೆಲೆಕ್ಷನ್ ಲಿಸ್ಟು ಎಡಿಷನಲ್ ಲಿಸ್ಟ್ ಇರ್ತದೆ. ಯಾರೇ ಬಿಟ್ಟು ಹೋದರೂ ಕೂಡ ನೆಕ್ಸ್ಟ್ ಇದ್ದವನು ತೊಗೊಳ್ತಾರೆ. ಹಿಂದೆ ಎಲ್ಲ ಜಸ್ಟ್ ಆರ್ಡರ್ ಕಾಪಿ ಕೊಟ್ಟು ಜಾಯಿನ್ ಆದರೆ ಸೊ ಅಲ್ಲಿಗೆ ಕ್ಲೋಸ್ ಆಗ್ತದೆ. ಈಗಿಲ್ಲ, ಮಿನಿಮಮ್ 1 ಇಯರ್ ಆರ್ ನೆಕ್ಸ್ಟ್ ನೋಟಿಫಿಕೇಶನ್ ತನಕ. ಸೊ ಈ ಪಟ್ಟಿ ಚಾಲ್ತಿಯಲ್ಲಿರುತ್ತದೆ. ಸೊ ಇದೆ ಸೆಲೆಕ್ಷನ್ ಲಿಸ್ಟ್ ಆ್ಯಂಡ್ ಅಪಾಯಿಂಟ್ಮೆಂಟ್ ಆರ್ಡರ್ ಅಂತ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ ಹೂ ಕ್ವಾಲಿಫೈ ಇನ್ ದಿ ಫಿಸಿಕಲ್ ಎಂಡರೆನ್ಸ್ ಟೆಸ್ಟ್, ಐ ಮೀನ್ ಸಿಂಪಲಿ ಫಿಸಿಕಲ್ ಟೆಸ್ಟ್
shall be shortlisted in order to merit in the ratio of 1:2 of the number of notified vacancies. It doesn't mean ಫಸ್ಟಿಗೆ ಫಿಸಿಕಲ್ ಅಂತ ಅಲ್ಲ. CET ಎಕ್ಸಾಮ್ ಆದಮೇಲೆ ಫಿಸಿಕಲ್ ನಡೆಸ್ತಾರೆ 1:5 ಆ ಫಿಸಿಕಲ್ ನಡೆಸಿದ ಮೇಲೆ ಅಲ್ಲಿ ಕ್ವಾಲಿಫೈ ಆಗುವಂಥ 1:2 ಇರುವಂಥ ಒಂದು ಲಿಸ್ಟನ್ನು ರೆಡಿ ಮಾಡ್ತಾರೆ. ಅದಕ್ಕೆ ಪ್ರೊವಿಷನಲ್ ಲಿಸ್ಟ್ ಅಂತ ಕರೀತಾರೆ. ಸೊ ಇದನ್ನೇನೇನು ಅರ್ಥ ಮಾಡ್ಕೊಳಕ್ಕೆ ಹೋಗಬೇಡಿ. ಸರಿ, ಸೊ ಎಡಿಷನಲ್ ಲಿಸ್ಟನ್ನು ಮಾಡುವಂಥದ್ದೇ ಈ ಒಂದು ಆರ್ಡರ್ನಲ್ಲಿರುವಂಥ ಹೆಚ್ಚುವರಿ ಮಾಹಿತಿ. ಆ ಎಡಿಷನಲ್ ಲಿಸ್ಟ್ ಎಲ್ಲಿಂದ ಮಾಡ್ತಾರೆ? ಈ 1:2 ಪ್ರೊವಿಷನಲ್ ಲಿಸ್ಟ್ ಮಾಡಿದ್ರಲ್ಲ ಅದರಲ್ಲಿನೇ. ಸೊ ಈ ಎಡಿಷನಲ್ ಲಿಸ್ಟ್ ಆದವರು ಸೆಲೆಕ್ಷನ್ ಆದಂಗಲ್ಲ, ಯಾರಾದರೂ ಬಿಟ್ಟು ಹೋದರೆ ನಿಮ್ಮನ್ನು ತಗೊಳ್ತಾರೆ ಅಂತ. ಮತ್ತೊಂದು ಸಲ ಮೆಡಿಕಲ್ಲು, ಮತ್ತೊಂದು ಸಲ ಫಿಸಿಕಲ್ಲು ಕರೆಯೋದ್ರ ಬದಲಾಗಿ ಇದ್ರಾಗಿರುವವ್ರನ್ನೇ ಕರೀತಾರೆ. ಸೊ ಇದು ಹೊಸ ಆರ್ಡರ್ನಲ್ಲಿರು. ಸರ್, ಯಾವಾಗ ನೇಮಕಾತಿ ಆಗುತ್ತೆ? ಸೊ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಇಂಟರ್ನಲ್ ರಿಸರ್ವೇಷನ್ ಮೀಸಲಾತಿ ಅನ್ನೋದು ಅದು ಯಾವಾಗಲೂ ಕಾಂಟ್ರವರ್ಸಿನೇ. ಬಟ್ ಎಷ್ಟೋ ಜನರ ಒಂದು ಏಜನ್ನು, ವಯಸ್ಸನ್ನು, ಹಣಕಾಸು ಪರಿಸ್ಥಿತಿಯನ್ನು, ಮಾನಸಿಕ ಸ್ಥಿತಿಗತಿಯನ್ನು ಹಾಳು ಮಾಡ್ತಾ ಇದೆ. ಹೇಗಿದೆ ಅಂತ ಕೇಳಿದರೆ ಅದು ಬಿಸಿ ತುಪ್ಪ. ಯಾರಿಗೆ? ಸರ್ಕಾರಕ್ಕೆ ಬಿಸಿ ತುಪ್ಪ. ಸೊ ಇಲ್ಲಿ ವಿನ್ ಸಿಚುವೇಶನ್ ಇಲ್ಲ, ಲೂಸ್ ಸಿಚುವೇಶನ್. ಜಾರಿಗೆ ತಂದರೂ ಸರ್ಕಾರಕ್ಕೆ ನೆಗೆಟಿವ್. ಅದು ಜಾರಿಗೆ ತಂದರೆ ಯಾಕಂತ ಕೇಳಿದ್ರೆ ಯಾವುದಾದ್ರೂ ಒಂದು ಒಳ ಮೀಸಲಾತಿಗೆ ಸಂಬಂಧಪಡುವಂಥ ಸಮುದಾಯಕ್ಕೆ ರಿಸರ್ವೇಷನ್ ಅನ್ನೋದು ಎಲ್ಲರಿಗೂ ಕೂಡ ನ್ಯಾಯ ಒದಗಿಸೋಕ್ಕಾಗೋದಿಲ್ಲ. ಈ ಮೀಸಲಾತಿ ಅನ್ನೋದು ಎಲ್ಲರಿಗೂ ಬೇಕು, ಎಲ್ಲರಿಗೂ ಕೂಡ ಕೊಡೋಕ್ಕಾಗೋದಿಲ್ಲ. ಸೊ ಜಾರಿಗೆ ತಂದರೂ ಒಬ್ಬರಿಗೆ ಸಮಸ್ಯೆ ಆಗ್ತದೆ, ಜಾರಿಗೆ ತಂದಿಲ್ಲ ಅಂತ ಕೇಳಿದ್ರು ಕೂಡ ಈ ಮೀಸಲಾತಿಗೆ ಒಳಪಡದೆ ಇರುವವರಿಗೆ ಸಮಸ್ಯೆ ಆಗ್ತದೆ. ಹಾಗಾಗಿ ಜಾರಿಗೆ ತರದೇ ಇರುವುದಕ್ಕೆ ಎಲ್ಲರಿಗೂ ಕೂಡ ಆಸ್ಪಿರೆಂಟ್ಗಳಿಗೆ ಸರ್ಕಾರದ ಮೇಲೆ ಒಂದು ಅಸಮಾಧಾನ, ಒಂದು ಬೇಜಾರು, ಒಂದು ಕೋಪ ಇರ್ತದೆ. ಜಾರಿಗೆ ತಂದರೂ ಸಮುದಾಯಗಳ ಒಂದು ಕೋಪಕ್ಕೆ ಕಾರಣ ಆಗ್ತದೆ. ಇಲ್ಲಿ ಲೂಸ್ ಸಿಚುವೇಶನ್ ಇದೆ. ಹಾಗಾಗಿ ಆ ಪರಿಸ್ಥಿತಿ. ಬಟ್ ಸರ್ಕಾರ ಕೂಡ ತುಂಬ ಒತ್ತಡದಲ್ಲಿದೆ, ಅದನ್ನು ಜಾರಿಗೆ ತರಲೇಬೇಕು. ಸೊ ತಂದಿಲ್ಲ ಅಂತ ಕೇಳಿದ್ರೆ ಖಂಡಿತ ಈಗ ನೀವೆಲ್ಲರೂ ಕೂಡ ಅಪ್ಡೇಟ್ಸ್ಗಳನ್ನು ಅಬ್ಸರ್ವ್ ಮಾಡ್ತಾ ಇದ್ದೀರಿ. ಒಂದು ವೇಳೆ ಆ ಮೀಸಲಾತಿ ಮುಗಿದ ತಕ್ಷಣವೇ ಒಂದು APC ಅಂದರೆ DR 1650 ಪೋಸ್ಟ್ಗಳು DR ಅದಾವೆ. ಸಿವಿಲ್ PC ಕಲ್ಯಾಣ ಕರ್ನಾಟಕ ಅಂತ ಕೇಳಿದರೆ ಏನು 371J ವ್ಯಾಪ್ತಿಯಲ್ಲಿ ಬರ್ತಾರೆ. ಆ ಡಿಸ್ಟ್ರಿಕ್ಗಳಿಗೆ 600 ಹತ್ತಿದ್ರೆ 3500 non-HK ಡಿಸ್ಟ್ರಿಕ್ಟ್ ವೈಸ್ ಇರ್ತವೆ, ಮತ್ತು ಕಡಿಮೆ ಬರ್ತವೆ. 4110 ಅದಾವೆ. KSRP PC ಇದಾವೆ, KSISF ಓನ್ಲಿ HKಗಷ್ಟೇ ಇದ್ದಾವೆ. ಟೋಟಲ್ ಮಿನಿಮಮ್ 1, 2, 3, 4 ಇವುಗಳಲ್ಲಿ HK non-HK ಅಂದ್ಕೊಂಡ್ರೆ ನೀವೇನಾದರೂ HK ಅಭ್ಯರ್ಥಿಗಳಿದ್ರೆ ತುಂಬ ನೋಟಿಫಿಕೇಶನ್ ಸಿಗ್ತವೆ. ಇಲ್ಲಿಗಿನ ನೀವು ಅವಕಾಶ ಪಡ್ಕೊಂಡಿಲ್ಲ, ಸೆಲೆಕ್ಷನ್ ಆಗಿಲ್ಲ ಅಂತ ಕೇಳಿದ್ರೆ ಬರೆದಿಟ್ಕೊಳ್ಳಿ, 2030 ತನಕ ನೋಟಿಫಿಕೇಶನ್ ಆಗುತ್ತೆ ಅಂತ ಯಾರೋ ಹೇಳ್ಬೋದು. ನಿಮ್ಮೆಲ್ಲರಿಗೂ ಗೊತ್ತಿದೆ ಪರಿಸ್ಥಿತಿ ಹೇಗಿದೆ ಅಂತ. ಹಾಗಾಗಿ ಅದೃಷ್ಟವಂತ ಯಾರಂತ ಕೇಳಿದ್ರೆ ಅವಕಾಶ ಬಂದಾಗ ಸಿದ್ಧನಾಗಿರುವಂಥವನು. ಬಿ ಪ್ರಿಪೇರ್ಡ್. ಇವೆಲ್ಲ ಪೋಸ್ಟ್ಗಳಿದಾವೆ. ಒಳ ಮೀಸಲಾತಿ ಸಮಸ್ಯೆ ಬಗೆಹರಿದ ತಕ್ಷಣವೇ ಯಾವಾಗ ಬಗೆಹರಿಯುತ್ತೆ? ನಾನು ಕೂಡ 2024 ಅಕ್ಟೋಬರಿಂದ ನೋಡ್ತಾನೆ ಇದ್ದೀನಿ. 25 ಮುಗಿತು, 26 ಬಂತು. ಹಾಗಾಗಿ ಅದು ನನ್ನ ಕೈಯಲ್ಲೂ ಇಲ್ಲ, ಸರ್ಕಾರದ ಕೈಯಲ್ಲೂ ಇಲ್ಲ, ನ್ಯಾಯಾಲಯದ ಕೈಯಲ್ಲಿದೆ. ಏನೇ ಸರ್ಕಾರ ಆಲೋಚನೆ ಮಾಡಿದ್ರಕ್ಕೂ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ಸಮುದಾಯದ ರಾಜಕೀಯ ನಾಯಕರುಗಳು ಒಂದೇನಾದರೂ ಅಲಿಗೇಷನ್ ಮಾಡೇ ಮಾಡ್ತಾರೆ. ಹಾಗಾಗಿ ಅವೆಲ್ಲ ನೋಡಿದ್ದೀವಿ. ಈಗ ನಾವು ಯಾವುದನ್ನು ಕೂಡ ಬ್ಲೇಮ್ ಮಾಡೋಕ್ಕೆ ಬರುವುದಿಲ್ಲ. ಒಂದೇ ಏನು ಪ್ರೇ ಮಾಡ್ತೀನಿ ನಾನು ಆಕಾಂಕ್ಷಿಗಳ ಪರವಾಗಿ ಅಂದರೆ ಸಾಧ್ಯವಾದಷ್ಟು ಬೇಗ ನೋಟಿಫಿಕೇಶನ್ ಆಗಲಿ ಅಂತ. ಸರಿ, ಪರೀಕ್ಷೆ ಯಾರು ನಡೆಸ್ತಾರೆ? ಇನ್ನು ಕೆಲವೊಂದು ಆಸ್ಪಿರೆಂಟ್ಗಳು ಎಕ್ಸಾಮ್ ಯಾರು ನಡೆಸ್ತಾರೆ? ಬಜೆಟಲ್ಲಿ, ಈ ವರ್ಷದ ಬಜೆಟಲ್ಲಿ ಪೊಲೀಸ್ ಬೋರ್ಡನ್ನ, ನೇಮಕಾತಿ ಮಂಡಳಿಯನ್ನು ಸ್ಥಾಪನೆ ಮಾಡ್ತೀನಿ ಅಂತ ಹೇಳಲಾಗಿದೆ. ಒಂದು ವೇಳೆ ಸ್ಥಾಪನೆ ಮಾಡಿದರೆ, ನೇಮಕಾತಿ ಆಗೋದಕ್ಕಿಂತ ಮುಂಚೆ ಸ್ಥಾಪನೆ ಮಾಡಿದರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಅವರೇ ಕಾನ್ಸ್ಟೇಬಲ್ ಎಕ್ಸಾಮನ್ನು ನಡೆಸ್ತಾರೆ. ಅವರು ಕೊಡುವಂಥ ಉತ್ತರ ಏನು ಅಂತ ಕೇಳಿದರೆ, ಹಿಂದೆ PSI ಸ್ಕ್ಯಾಮ್ ಆಗಿತ್ತು, ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಕೆಟ್ಟ ಹೆಸರು ಬಂದಿತ್ತು. KSPದವ್ರು ನಡೆಸಿದರೆ ಕೆಟ್ಟ ಹೆಸರು ಬಂದಿತ್ತು. KEದವ್ರು ನಡೆಸಿದರೆ ಯಾವ ಕೆಟ್ಟ ಹೆಸರು ಬರುವುದಿಲ್ಲ. KEದವ್ರು ನಡೆಸಿ ಒಂದು ವೇಳೆ ಸ್ಕ್ಯಾಮ್ ಆದರೆ ನಮಗೆ ಕೆಟ್ಟ ಹೆಸರು ಬರುತ್ತೆ ಅಂತ. ಬಟ್ ಇನ್ ರಿಯಾಲಿಟಿ ಅದರದ್ದು ಮೀನಿಂಗ್ ಬೇರೆ ಬೇರೆನೇ ಕೊಡುತ್ತೆ. ಓದಿದವರು ಸೆಲೆಕ್ಟ್ ಆಗಬೇಕು ಅಂತ ಕೇಳಿದ್ರೆ KE ನಡೆಸಿದ ನನ್ನ ಪ್ರಕಾರ ಬೆಟರು. ಬಟ್ ಎನಿಹೌ ಯಾರು ನಡೆಸಿದ್ರು ಕಾನ್ಸ್ಟಿಟ್ಯೂಷನ್ನೇ ಕೇಳಬೇಕಾಗತ್ತೆ. ಕಾನ್ಸ್ಟಿಟ್ಯೂಷನ್ನಲ್ಲಿ ಯಾವುದೋ ಒಂದು ಇಂಜಿನಿಯರಿಂಗ್ ಕ್ವಶನ್ಸ್ಗಳನ್ನು ಕೇಳೋದಿಲ್ಲ. ಹಾಗಾಗಿ KSP ನಡೆಸಿದ್ರು ಗುಣಮಟ್ಟ, ಕ್ವಾಲಿಟಿ ಮಾತ್ರ ಸ್ಟ್ಯಾಂಡರ್ಡ್ ಇರ್ತದೆ. ಒಂದು ವೇಳೆ ಸ್ಥಾಪನೆ ಲೇಟ್ ಆದರೆ KEದವ್ರು ನಡೆಸ್ತಾರೆ. ಯಾಕೆಂದರೆ KEದವ್ರು ನಡೆಸುವಂಥ ನೇಮಕಾತಿ ವೆರಿ ಸೂನ್, 2 ತಿಂಗಳಲ್ಲಿ ಎಕ್ಸಾಮ್ ಆಗ್ತದೆ. 15 ದಿನದಲ್ಲಿ ಕೀ ಆನ್ಸರು ಎಲ್ಲ ಲಿಸ್ಟ್ ಬಿಟ್ಟು KSPದಾಗ ಕೊಟ್ಬಿಡ್ತಾರೆ. ಅವರು ತಲೆನೇ ಕಟ್ಸೋಕೆ ಹೋಗೋದಿಲ್ಲ. ಬರೀ 3 ಮಂತ್ಸಲ್ಲಿ ನೇಮಕಾತಿ ಮುಗಿಯೋದು ಬೆಟರ, 1 ಇಯರಲ್ಲಿ ಮುಗಿಯೋದು ಬೆಟರ.
ಆಸ್ಪಿರೆಂಟ್ಗಳಿಗೆ ಬೆಟರು, ಪೊಲೀಸ್ ಇಲಾಖೆಗೆ ಕೂಡ ಬೆಟರ್. ಸೊ ಇದು ಒಂದು. ಎರಡನೇದು, ಯಾವುದೇ ಕಾರಣಕ್ಕೂ ನೀವು ಆಸ್ಪಿರೆಂಟ್ಗಳು ಏನು ನೆನ್ಪಿಟ್ಕೋಬೇಕು, ಯಾರು ನಡೆಸಿದ್ರು ಹಿಂದೆ 2018, 19, 20ರಲ್ಲಿ ಹಿಂಗೆ ಪ್ರತಿಯೊಬ್ಬ ಅಭ್ಯರ್ಥಿ ಕೂಡ 80-85 ಮಾಡ್ತಿದ್ದ. ಯಾಕೆ ಅಂದರೆ ಪ್ರೀವಿಯಸ್ ಇಯರ್ PSI ಮತ್ತು PC ಕ್ವಶನ್ ಪೇಪರ್ಗಳನ್ನು ಓದಿದರೆ ಸಾಕು, ಅಲ್ಲೇ 40-50 ಕ್ವಶನ್ಸ್. ಇನ್ನು ವೆಬ್ಸೈಟ್ನಲ್ಲಿರುವಂಥ ಅದೇ ಎಲ್ಲ ರಿಪೀಟೆಡ್ ಕ್ವಶನ್ಸ್ಗಳೇ ಬರ್ತಾ ಇದ್ದವು. ಹಾಗಾಗಿ 80-85 ಕಾಮನ್ ಆಗ್ತಾ ಇತ್ತು. ನೆನ್ಪಿಟ್ಕೊಂಡಿರಿ. ಇವತ್ತೆಲ್ಲ ಸ್ಟೂಡೆಂಟ್ ಯೂನಿಯನ್ಸ್ಗಳಿದ್ದಾವೆ, ಸೋಷಿಯಲ್ ಮೀಡಿಯಾಗಳಿದ್ದಾವೆ. ಕ್ವಶನ್ ಸಿಂಪಲ್ಸ್ ಇಲ್ಲಿ ಬಂದುಬಿಟ್ರೆ ಪೊಲೀಸ್ ಇಲಾಖೆಗೆ ಎಕ್ಸಾಮ್ ಮಾಡಿದವ್ರಿಗೆ ಸೀದಾ ತೊಗೊಂಡ್ಬಿಡ್ತಾರೆ ಹುಡುಗರು. ಹಾಗಾಗಿ ಕ್ವಾಲಿಟಿ ಇದ್ದೇ ಇರ್ತವೆ. 2026 ಕ್ವಾಲಿಟಿ ಇದ್ದೇ ಇರ್ತವೆ ಯಾರು ನಡೆಸಿದ್ರು. ಹಾಗಾಗಿ ಓದುವಂಥವರು ದಯವಿಟ್ಟು ಹಾಳು ಮಾಡ್ಕೊಂಡ ಮೇಲೆ ನಾನು ಹಂಗೆ ಮಾಡಬೇಕಾಗಿತ್ತು ಹಿಂಗೆ ಮಾಡಬೇಕಾಗಿದ್ದಕ್ಕಿಂತ ಚೆನ್ನಾಗಿ ಕ್ವಾಲಿಟಿ ಆಗಿರುವಂಥ ಒಂದು ಸೋರ್ಸಸ್ಸನ್ನು ಅಧ್ಯಯನ ಮಾಡಿ. ಸೊ ಆಯ್ತು ಸರ್, ಏಜ್ ರಿಲ್ಯಾಕ್ಸೇಷನ್ ಆಯ್ತು. ಮತ್ತು ಮುಂದೆ ಯಾರದು 25 ಏಜ್ ಆಗಿದೆ, ಇವತ್ತು ನೀವು ತಿನ್ನುವ ಊಟಕ್ಕೆ, ನೀವು ಯೂಸ್ ಮಾಡುವ ಮೊಬೈಲ್ಗೆ, ನೀವು ನೋಡುವಂಥ IPL ಮ್ಯಾಚ್ಗಳಿಗೆ ಫಿಟ್ನೆಸ್ಸು. ಯಾಕಂತ ಕೇಳಿದ್ರೆ ಕಾನ್ಸ್ಟೇಬಲ್ಲು 1600 ಮೀಟರನ್ನು PSIಗೆ 7 ಮಿನಿಟ್ಸ್ ಇದ್ದರೆ ಕಾನ್ಸ್ಟೇಬಲ್ಗೆ ಅಷ್ಟು ಇರುವುದಿಲ್ಲ. ತುಂಬ 6-6.5 ನಿಮಿಷದಲ್ಲಿ ಓಡಬೇಕಾಗ್ತದೆ. ಸೊ ಯಾರದು 25 ಏಜ್ ಆಗಿದೆ, ಸೊ ಸುಮ್ಮನೆ ನಾನು ನೋಟಿಫಿಕೇಶನ್ ಆದಾಗ ಹೋಗಿ ದನ ಓಡ್ತೀನಿ, ಕಾಲು ಬ್ಯಾನಿ ಮಾಡ್ಕೊಳ್ತೀನಿ, ಫಿಸಿಕಲ್ ಫೇಲ್ ಆದೆ, ರನ್ನಿಂಗ್ ಫೇಲ್ ಆದೆ, ಅದನ್ನು ಮಾಡೋದಕ್ಕಿಂತ ಇವಾಗಲೇ ಮಾರ್ನಿಂಗ್ 1 hour, ಹಾಫ್ ಆನ್ ಅವರ್ ಯಾರ ಜೊತೆ ಹೋಗಬಾರ್ದು. ಸುಮ್ಮನೆ ಹೋಗಿ ಉದ್ರಿ ಮಾತಾಡ್ಕೊಂತ ಕೊಡೋದಲ್ಲ. ಟೈಮ್ ಫಿಕ್ಸ್ ಮಾಡಿಕೊಂಡು ವಾಕ್ ಮಾಡೋದು, ಸಿಂಪಲ್ ಸ್ಲೋ ವಾಕ್ ಮಾಡೋದು, ಚೆನ್ನಾಗಿ ಊಟ ಮಾಡೋದು, ಎನರ್ಜಿಗೆ ಸಂಬಂಧಪಟ್ಟಂಥ ಏನಾದರೂ ಗೇಟ್ಸು ಕಷ್ಟ ಅಂತ ಹೇಳಕ್ಕೆ ಹೋಗ್ಬೇಡಿ. ದುಡಿದ್ರೆ ಇವತ್ತು ಯಾವುದು ಕಷ್ಟ ಅಲ್ಲ. ಸೊ 25 ಏಜ್ ಇದ್ದವರು ಪ್ರತಿದಿನ ವಾಕ್ ಮಾಡಿ. 28 ಏಜ್ ಆದಂಥವರು ನಿಮಗೆ ಫಿಸಿಕಲ್ ಪಾಸ್ ಆಗೋದು ತುಂಬ ಡಿಫಿಕಲ್ಟು. ಸೊ ಇವತ್ತೆಲ್ಲ 108 ಹೆಲ್ತ್ ಇಶ್ಯೂಸ್ಗಳಿದಾವೆ. ಸೊ ನಿದ್ದೆ ಚೆನ್ನಾಗಿ ಮಾಡೋದಿಲ್ಲ, ಮೊಬೈಲ್ ಜಾಸ್ತಿ ನೋಡ್ತೀರಿ, ಲೇಟ್ ನೈಟ್ ಮಲ್ಕೊಳ್ತೀರಿ. ಸೊ ಡೈಲಿ ಪ್ರಾಕ್ಟೀಸ್ ಮಾಡ್ತಾಯಿರಿ, ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಾಯಿರಿ. ನಿಮಗೆ ಯಾವ್ಯಾವ್ದು ಪ್ರಾಬ್ಲಮ್ ಇದೆ ಅದನ್ನು ಪ್ರಾಕ್ಟೀಸ್ ಮಾಡಿ. ಸ್ಟ್ಯಾಮಿನಾ ಚೆನ್ನಾಗಿರ್ಬೇಕು ನಿಮಗೆ. ಎಕ್ಸಾಮ್ ಜೊತೆಗೆ ನೀವು 85 ಮಾರ್ಕ್ಸ್ ತೊಗೊಂಡ್ರು ಫಿಸಿಕಲ್ ಪೇಸ್ ಆದರೆ ನನ್ನ ಪ್ರಕಾರ ಈಸ್ ಅ ಯೂಸ್ಲೆಸ್. ಅದೃಷ್ಟ ಎಂಬುದು ಯಾರು ಯಾವಾಗಲೂ ರೆಡಿ ಇರ್ತಾರಲ್ಲ ಅವರಿಗೆ ಸಿಗ್ತದೆ ಹೊರತಾಗಿ ಜಾಬ್ ಆದರೆ ಅದೃಷ್ಟ ಆ ಥರ ಅಲ್ಲ. ಸೊ ಹಾಗಾಗಿ ನೋಟಿಫಿಕೇಷನ್ ಆದಾಗ ಟೈಮ್ ಸಿಗೋದಿಲ್ಲ. 2 months ಟೈಮ್ ಸಿಕ್ಕರೆ ಭಾಳ ಆಯಿತು. ಸೊ 3 months ಟೈಮ್ ಸಿಕ್ಕರೆ ಇನ್ನೂ ಭಾಳ ಆಯಿತು. ಹಾಗಾಗಿ ಸೊ ಆಗಿದೆ ಅಂತ ತಿಳ್ಕೊಂಡು ಅಧ್ಯಯನ ಮಾಡಿ. ಆಗ ಡಿಸ್ಟರ್ಬ್ ಆಗಿದೆ, ಈಗ ಡಿಸ್ಟರ್ಬ್ ಆಗಿದೆ, ಅದೇ ಹಳೆ ಕಥೆಗಳನ್ನು ಹೇಳಬೇಡಿ. ಪ್ರಪಂಚ ತುಂಬ ಹೊಡ್ತಾ ಇದೆ. ಸಮಸ್ಯೆಗಳೆಲ್ಲರಿಗೂ ಕೂಡ ಇದ್ದಾವೆ. ಯಾರು ಕಾನ್ಸ್ಟೇಬಲ್ ಓದಕ್ಕೆ ಬಂದವರು ಯಾರು ಕೂಡ ಕೋಟ್ಯಾಧೀಶ್ವರನ ಮಕ್ಕಳು, MLA MP ಮಕ್ಕಳು ಯಾರು ಇರುವುದಿಲ್ಲ. ನಮ್ಮಂತ ಎಲ್ಲ ಬಡವರೇ ಇರ್ತಾರೆ. ಸೊ ಬಡತನ ಅಂತಂದ್ರೇ ಕಷ್ಟಗಳಲ್ಲಿರುವಂಥದ್ದು. ಸೊ ಅಧ್ಯಯನ ಮಾಡಿ. ನಿಮಗಿನ್ನೂ ಒಂದು ವೇಳೆ ಮಾರ್ಗದರ್ಶನ ಬೇಕಿತ್ತಂದ್ರೆ ಖಂಡಿತ ಸಿಗ್ತದೆ. ಆ್ಯಪ್ ಲಿಂಕನ್ನು ಕೊಟ್ಟಿರ್ತೀನಿ, ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ಏನೇ ಡೌಟ್ಸ್ಗಳಿದ್ರು ಕೂಡ ಕೇಳಿ. ಎಷ್ಟು ಡೀಟೇಲ್ಸ್ ಹೇಳಬೇಕಾಗಿತ್ತು ಹೇಳಿದ್ದೇನೆ. ಸೊ ಅರ್ಥ ಆಗಿಲ್ಲ ಅಂತ ಕೇಳಿದ್ರೆ ಟೆಲಿಗ್ರಾಮಲ್ಲಿ ಮೆಸೇಜ್ ಹಾಕಿ, ಕಮೆಂಟಲ್ಲಿ ಜಸ್ಟ್ ಅಷ್ಟೇ ಥ್ಯಾಂಕ್ ಯು ಸರ್, ಹಾಗೆ ಸರ್, ಹೀಗೆ ಸರ್ ಅಂತ ಅಷ್ಟೇ ಹಾಕಬೇಕು. ಯಾಕಂತ ಕೇಳಿದ್ರೆ ಟೆಲಿಗ್ರಾಮ್ಗಳಲ್ಲಿ ನೋಡಿ ಸೊ ಮಾಡುವಂಥದ್ದು ಬರೀ ಮುಂಜಾನೆ ಚಿಂತನ ಅದೇ ಕೆಲಸ ಮಾಡಬೇಕಾಗತ್ತೆ. ಇಷ್ಟು ಮಾಹಿತಿ ಹೇಳಬೇಕಾಗಿತ್ತು ಹೇಳಿದ್ದೇನೆ. ಸೊ ಅಧ್ಯಯನ ಮಾಡಿ, ನಿರಂತರ ಅಧ್ಯಯನ ಮಾಡಿ. ಒಂದು ನಿಮಗೆ ಸಿಗುವಂಥ ಹುದ್ದೆ ಖಂಡಿತ ನಿಮ್ಮ ಬಡತನ ಕಡಿಮೆ ಮಾಡ್ತದೆ. ಹಳ್ಳಿಗಳಲ್ಲಿ ಸೊ ಒಂದು ಕಾನ್ಸ್ಟೇಬಲ್ ಹುದ್ದೆ ನಿಮ್ಮನ್ನು, ನಿಮ್ಮ ತಂದೆ ತಾಯಿಯನ್ನು ಸೊ 4 ಜನರ ಮಧ್ಯೆ ಗುರುತಿಸುವಂತೆ ಮಾಡ್ತದೆ. ಯಾರು ಏನು ಬೇಕಾದರೂ ಹೇಳ್ಬೋದು. ಸೊ ನೀವು ಈ ಫೀಲ್ಡಿಗೆ ಬಂದಿರಿ ಅಂದರೆ ಇದೇ ಗ್ರೇಟ್ ಅಂದ್ಕೋಬೇಕು. ನನ್ನ ಮುಂದೆ ಅನ್ನ ಇದ್ದಾಗ ಅನ್ನನೇ ಅಮೃತ ಅಂದ್ಕೋಬೇಕು. ನಾನು ಮತ್ತೆ ಯಾವುದೋ ಒಂದು ದೊಡ್ಡ ಬೇರೆ ಆಹಾರವನ್ನು ಅಮೃತ ಅಂದ್ಕೋಬಾರ್ದು. ನೀವು ಕಾನ್ಸ್ಟೇಬಲ್ಗೆ ಓದ್ತಾ ಇದ್ದೀರಿ ಅಂತ ಕೇಳಿದ್ರೆ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ದಿಸ್ ಈಸ್ ಮೋಸ್ಟ್ ರೆಸ್ಪೆಕ್ಟೆಡ್. ಇರ್ತಾರೆ ಸುತ್ತಮುತ್ತ, ನಿಮಗೂ ಇರ್ತಾರೆ, ನನಗೂ ಇರ್ತಾರೆ, PM ಗೂ ಇರ್ತಾರೆ, ವಿವೇಕಾನಂದ ಅವರಿಗೂ ಇರ್ತಾರೆ. ಯಾರಿಗೆ ಬಿಟ್ಟಾರೆ? ಜನ ಟೀಕೆ ಮಾಡೋರು ಇದ್ದೇ ಇರ್ತಾರೆ, ನೆಗೆಟಿವ್ ಮಾತಾಡೋರು ಇದ್ದೇ ಇರ್ತಾರೆ. ಅವ್ರಗಳ ಬಗ್ಗೆ ತಲೆ ಕಟ್ಕೊಳ್ಳೋಕೆ ಹೋಗಬೇಡಿ. ಸೊ ಅಧ್ಯಯನ ಮಾಡಿ, ಓದಿ. ಇನ್ನು ಕೆಲವೊಬ್ಬರು ಸರ್ ನನಗೆ ಮೆಡಿಕಲ್ ಆ ಇಶ್ಯೂ ಇದೆ, ಈ ಇಶ್ಯೂ ಇದೆ, ಏನಾದರೂ ಇಶ್ಯೂ ಇರಲಿ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೀರಿ. 1:5 ಫಿಸಿಕಲ್ ಬರ್ತದೆ, ಫಿಸಿಕಲ್ ಪಾಸ್ ಆಗಿ ಮೆಡಿಕಲ್ಗೆ ಹೋಗಿ, ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಗೊತ್ತಾದಾಗ ಆಗಿಲ್ಲ ಅಂತ ಕೇಳಿದ್ರೆ ಇಲ್ಲಿವರೆಗೆ ಓದಿದ್ರಲ್ಲ, ಆ ಓದಿದ ನಾಲೆಜನ್ನು ಇಟ್ಕೊಂಡು SDA FDA ಗ್ರೂಪ್ ಸಿಗಳಿಗೆ ಅಪ್ಲಿಕೇಶನ್ ಹಾಕಿದರೆ ಅದಕ್ಕಿಂತ ಉತ್ತಮವಾದ ಹುದ್ದೆ ಸಿಗ್ತದೆ. ಸೊ ಇಷ್ಟು ಇವತ್ತಿನ ವಿಡಿಯೋದಲ್ಲಿತ್ತು. ಮತ್ತೆ ಮುಂದೆ ನಿರಂತರವಾಗಿ ವಿಡಿಯೋಗಳನ್ನು ಮಾಡೋಣ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.